ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ನಿಂತ್ಕೊಂಡು ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ, ನ್ಯಾಯ ಕೊಡಿ ಅಂತ ಪ್ರಶ್ನೆ ಮಾಡಿದ್ರು, ಪ್ರತಿಭಟಿಸಿದರು. ಈ ಸಂದರ್ಭ ಕರ್ನಾಟಕದಿಂದ ಕನ್ನಡಿಗರಿಂದ ಆಯ್ಕೆಯಾಗಿ ಹೋದಂತಹ ಬಿಜೆಪಿಯ ಸಂಸದರು, ಧ್ವನಿ ಎತ್ತಬೇಕಾಗಿದ್ದಂತಹ ಸಂಸದರು ಎಷ್ಟರ ಮಟ್ಟಿಗಿನ ಹಸಿ ಸುಳ್ಳುಗಳನ್ನ ಹೇಳಿದ್ರು ಅಂದ್ರೆ, ಸಿದ್ದರಾಮಯ್ಯ ಹೇಳ್ತಿರೋದೆಲ್ಲ ಸುಳ್ಳು, ಮೋದಿ ಕೊಡ್ತಿರೋದೇ ಸತ್ಯ, ಮೋದಿ ಬಿಟ್ರೆ ಇನ್ಯಾರು ನಮ್ಮನ್ನ ಕಾಪಾಡೋಕಾಗಲ್ಲ, ಎಲ್ಲ ದೇವರುಗಳಿಗಿಂತ ದೊಡ್ಡ ದೇವರು ಮೋದಿ ಮಾತ್ರ ಅಂತ ಬಿಜೆಪಿಯ ಭಕ್ತರು, ಪ್ರಧಾನಿ ಮೋದಿ ಅವರ ಭಕ್ತರು, ಬಹುಮುಖ್ಯವಾಗಿ ಸಂಸದರು, ಅದರಲ್ಲೂ ಪ್ರತಾಪ್ ಸಿಂಹ ಅವರು ಪ್ರತಿಪಾದನೆಯನ್ನ ಮಾಡಿದ್ರು. ಸಿಂಪಲ್. ಯಾರೆಲ್ಲ ಇವತ್ತು ಸಿದ್ದರಾಮಯ್ಯ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಕೇಂದ್ರದ ಮುಂದೆ ಪ್ರತಿಭಟಿಸುವ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ, ನಿಜಕ್ಕೂ ಅವರಿಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಧೈರ್ಯ ಇದ್ರೆ, ತಾವು ಹೇಳ್ತಿರುವಂತದ್ದೇ ಸತ್ಯ ಅನ್ನುವಂತಹ ಗ್ಯಾರಂಟಿ ಇದ್ರೆ, ಖಾತ್ರಿ ಇದ್ರೆ, ನೇರವಾಗಿ ಯಾರು ಬೇಕಾದ್ರೂ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲಿಸಿ ಬರಬಹುದು ಸಿದ್ದರಾಮಯ್ಯ ಅವರ ವಿರುದ್ಧ. ಅಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನೇರವಾಗಿ ಪೊಲೀಸರನ್ನ ಪ್ರಶ್ನಿಸಬಹುದು. ದೇಶದ್ರೋಹದ ಕೇಸ್ ಹಾಕ್ರಿ ಸಿದ್ದರಾಮಯ್ಯನ ವಿರುದ್ಧ ಅಂತ ದಬಾಯಿಸಬಹುದು. ಸಂಸದರಿದ್ದಾರೆ, ಶಾಸಕರಿದ್ದಾರೆ, ಚುನಾಯಿತ ಜನಪ್ರತಿನಿಧಿಗಳಿದ್ದಾರೆ, ಅವ್ರು ಹೇಳಿದ್ರೆ ಕೇಳ್ಬಿಡ್ತಾರೆ. ಸಾಧ್ಯವಾದ್ರೆ 66 ಶಾಸಕರು ಬಿಜೆಪಿಯಿಂದ, ಕೋವಿಡ್-19 ಸೇನೆಯ 19 ಶಾಸಕರು ಮೈತ್ರಿ ಪಕ್ಷದಿಂದ, ಇಬ್ರು ಇದ್ದಾರೆ. ಎಲ್ಲ ಶಾಸಕರು ತಮ್ಮ ಎಲ್ಲ ಪ್ರಭಾವವನ್ನು ಬಳಸಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 1 ಅಥವಾ 3 ಪೊಲೀಸ್ ಸ್ಟೇಷನ್ಗಳಿರುತ್ತೆ. ಅಷ್ಟೂ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸು ದಾಖಲಿಸಲಿ. ಆಗ ಬಿಜೆಪಿಗರು ಹೇಳ್ತಿರುವಂತದ್ದು, ಬಿಜೆಪಿಯ ಕಾರ್ಯಕರ್ತರು, ಅದರಲ್ಲೂ ಮುಖ್ಯವಾಗಿ ಭಕ್ತವೃಂದ ಹೇಳ್ತಿರುವಂತದ್ದು ಸತ್ಯ ಅನ್ನೋದು ಸಾಬೀತಾಗತ್ತೆ. ಇದು ಒಂದು ಕಡೆ. ಒಂದು ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯ ವಿರುದ್ಧ ಪ್ರಜಾಸತ್ತಾತ್ಮಕ ವೇದಿಕೆಯಲ್ಲಿ ಪ್ರತಿಭಟಿಸುತ್ತಿದೆ ಒಂದು ರಾಜ್ಯ ಸರ್ಕಾರ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶವನ್ನ ಆಳೋಕೆ ಅಷ್ಟು ಅಸಮರ್ಥರಾಗಿದ್ದಾರಾ? ಯಾವುದೋ ಪುಟ್ಟ ಮಾಲ್ಡೀವ್ಸ್ ವಿರುದ್ಧ ಲಕ್ಷದ್ವೀಪದಲ್ಲಿ ಕೂತು ಒಂದು ಫೋಟೋ ಹಾಕುವಂತಹ ಮೋದಿ ಅವರಿಗೆ, ಅಂತಹ ವಿಶ್ವಗುರುವಿಗೆ ಚೀನಾ ಗಡಿಯನ್ನ ದಾಟಿ ಬಂದು ಹಳ್ಳಿಗಳನ್ನ ಸ್ಥಾಪಿಸ್ತಿದೆ ಎಂದಾಗ ಮಾತಾಡುವಂತಹ ಶಕ್ತಿ, ತಾಕತ್ತು ಇಲ್ವಾ? ಮತ್ ಪುಗ್ಶೆಟ್ಟೆ ವಿಶ್ವಗುರು ಅಂತಿದಾರ ಇವರೆಲ್ಲ ಮೋದಿಯ ಭಕ್ತವರಿಂದ? ಪ್ರಶ್ನೆ ಮಾಡ್ಬೇಕಲ್ವಾ? ಒಂದು ಮಾಲ್ಡೀವ್ಸ್ ವಿರುದ್ಧ ತೊಡೆತಟ್ಟಿ ಅಬ್ಬರಿಸಿ ರಣಖೇಕೆ ಹಾಕಿ ನಾನು ಬಾಹುಬಲಿ ಅಂತ ಹೇಳುವಂತಹ ಮೋದಿಯವರು ಮಣಿಪುರಕ್ಕೆ ಇದುವರೆಗೂ ಯಾಕೆ ಹೋಗಿಲ್ಲ? ಮಣಿಪುರದಲ್ಲಿ ಇದೇ ನೆಲದ ಮೂಲ ನಿವಾಸಿಗಳ ಮೇಲೆ ನರಮೇಧ ನಡೀತಿದೆ, ಅಲ್ಲಿಗೆ ಯಾಕೆ ಹೋಗಿಲ್ಲ ಮೋದಿಯವರು? ಇದು ಮತ್ತು ಒಂದು. ವಿಶ್ವಗುರು ಅನ್ನುವಂತಹ ಮೋದಿಯವರ ವಿರುದ್ಧ ಕರ್ನಾಟಕ ಸರ್ಕಾರದ ನಂತರ ಈಗ ಕೇರಳ ಸರ್ಕಾರ ಕೂಡ ಅದೇ ಜಂತರ್ ಮಂತರ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದೆ. ಸಿದ್ದರಾಮಯ್ಯ ಅವರು ಪ್ರೊಟೆಸ್ಟ್ ಮಾಡಿದ್ದಾಯ್ತು, ಈಗ ಪಿಣರಾಯಿ ವಿಜಯನ್ ಅವರು, ಆನಂತರದಲ್ಲಿ ಸ್ಟಾಲಿನ್ ಅವರು, ಆನಂತರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೂಡ ಪ್ರೊಟೆಸ್ಟ್ ಮಾಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಕಾರಣ ಇಷ್ಟೇ, 1.16 ಲಕ್ಷ ಕೋಟಿ ನರೇಗಾ ಅನುದಾನದ ಹಣವನ್ನ ಕೇಂದ್ರ ಬಾಕಿ ಉಳಿಸ್ಕೊಂಡಿದೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ. ಕರ್ನಾಟಕಕ್ಕೆ 1,87,000 ಕೋಟಿ, 87 ಲಕ್ಷ ಕೋಟಿ ಅನ್ಯಾಯ ಆಗಿದೆ. ತೆರಿಗೆ ಪಾಲಿನ ವಿಚಾರದಲ್ಲಿ ಮೋದಿಯವರ ಸರ್ಕಾರ ರಾಜ್ಯಕ್ಕೆ ಬಹುದೊಡ್ಡ ಅನ್ಯಾಯ ಮಾಡಿದೆ. ವಿಧಾನಸಭೆಯ ಕಡತಗಳನ್ನ ತೆಗೆದ್ರೆ ಒಂದೇ 1 ವರ್ಷದ ಹಿಂದೆ ಕಾನೂನು ಮತ್ತು ಸಂಸದೀಯ ಸಚಿವರಾಗಿದ್ದಂತಹ ಮಾಧುಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ದಾಖಲೆಗಳಲ್ಲಿದೆ, ಇದು ಸತ್ಯ, ನಾವು ಕಮಿಟ್ ಆಗ್ಬಿಟ್ಟಿದೀವಿ. 4.71% ಇದ್ದಂತಹ ತೆರಿಗೆ ಪಾಲು 3.64% ಇಳಿದಾಗ ನಾವು ಒಪ್ಕೊ ಬಂದಿದ್ದೀವಿ. ಕಮ್ಮಿ ಆಗುವಂತಹ ನಮ್ಮ 1% ಪಾಲನ್ನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅನುದಾನದ ರೂಪದಲ್ಲಿ ಕೊಡ್ತಾರೆ, ನಾವೇನು ಮಾಡಕ್ಕಾಗಲ್ಲ ಅಂತ ಮಾಧುಸ್ವಾಮಿಯವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಸ್ಪಷ್ಟವಾಗಿ ಒಪ್ಕೊಂಡ್ರು. ಈಗಲೂ ವಿಡಿಯೋ ಗೂಗಲ್ ಮಾಡಿದ್ರೆ ಸಿಗತ್ತೆ. ಸಿಂಪಲ್.
ಅವತ್ತು ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ರು, ನಾಳೆ ನಾವೇ ಬಂದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ, ನಮ್ಮ ನ್ಯಾಯ ನಾವು ಕೇಳ್ತೀವಿ ಅನ್ನೋದನ್ನ ಹೇಳಿದ್ರು. ಸಿದ್ದರಾಮಯ್ಯ ಅವರು ಅದನ್ನೇ ಮಾಡ್ತಿದ್ದಾರೆ. ನಿಮಗೆ ಅಚ್ಚರಿ ಅಥವಾ ವಿಪರ್ಯಾಸ ಅನಿಸಬಹುದು. ಇದೇ ಮೋದಿ ಅವರು 2013-14ರಲ್ಲಿ ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ವಿರುದ್ಧ ಇದೇ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಪ್ರೊಟೆಸ್ಟ್ ಮಾಡಲಿಲ್ಲ, ಅವರದ್ದೇ ರಾಜ್ಯದಲ್ಲಿ ನಿಂತ್ಕೊಂಡು ನಮ್ಗೆ ಅನ್ಯಾಯ ಆಗ್ತಿದೆ, ತಾರತಮ್ಯ ಮಾಡ್ತಿದೆ, UPA ಸರ್ಕಾರ ತೆರಿಗೆ ಪಾಲಿನ ವಿಚಾರದಲ್ಲಿ GST ಹಾಕ್ಬೇಕಿತ್ತು ಅನ್ನುವಂತಹ ಎಲ್ಲ ಪ್ರಶ್ನೆಗಳನ್ನ ಎತ್ತಿದ್ದಂತಹ ಇದೇ ವ್ಯಕ್ತಿ ಇವತ್ತು ಅದೇ ಜಾಗದಲ್ಲಿ ಬಂದು ಕೂತಾಗ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ, 3 ನಾಮ ಹಾಕ್ತಿದ್ದಾರೆ ಅನ್ನುವಂಥದ್ದು ಆರೋಪ. ಗುಜರಾತ್ಗೆ ಒಂದು ನ್ಯಾಯ ಸಿಗ್ತಿದೆ, ನಮಗೆ ಅನ್ಯಾಯ ಆಗ್ತಿದೆ ಅಂದ್ರೆ ನಮ್ಮಲ್ಲಿರುವಂತಹ ಭಕ್ತವೃಂದ ಕೂಡ ಮೋದಿ ಮಾಡಿದ್ದೆ ಸರಿ, ಮೋದಿನೇ ಸರಿ, ಮೋದಿನೇ ದೇವ್ರು, ಮೋದಿನೇ ಸರ್ವಶಕ್ತ, ಮೋದಿನೇ ಸರ್ವವ್ಯಾಪಿ ಅಂತ ಪ್ರತಿಪಾದನೆ ಮಾಡ್ತಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಸ್ವಲ್ಪ ಓದ್ಕೊಂಡಿದ್ರೆ, ಪ್ರಜ್ಞೆ ಇದ್ರೆ, ಅರಿವಿದ್ರೆ GST ಪಾಲು ಹೇಗೆ ಹಂಚಿಕೆ ಆಗುತ್ತೆ? ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ? 27 ಸಂಸದರು ಗೆಣಸ್ಕೆತ್ತೋಕೇನಕ್ಕೆ ಹೋಗಿದ್ದಾರೆ? ಅವ್ರು ಮಾಡಬೇಕಾದಂತಹ ಕೆಲಸ ಏನ್ ಮಾಡ್ತಿದ್ದಾರೆ ಅದನ್ನು ಪ್ರಶ್ನೆ. ಯಾರೋ ಒಬ್ಬ ಮೂರ್ಖ ಮುಟ್ಟಾಳ ತೆರಿಗೆ ಪಾಲ್ ತಂದ್ರೆ ಹಿಂದೂಗಳಿಗೆ ಮಾತ್ರ ಕೊಡು. ಅರೆ, ಜನಸಂಖ್ಯೆಗೆ ಅನುಗುಣವಾಗಿ ಮುಸ್ಲಿಂ ಇದ್ರೆ ಮುಸ್ಲಿಂಗೆ, ಹಿಂದೂ ಇದ್ರೆ ಹಿಂದೂಗೆ, ಕ್ರೈಸ್ತ ಇದ್ರೆ ಕ್ರೈಸ್ತಗೆ ಅನುದಾನನ ಹಂಚಿಕೆ ಆಗ್ಲಿ. ಆಗ ಗೊತ್ತಾಗತ್ತೆ ಬಂಡವಾಳ. ಮುಸ್ಲಿಮ್ರು 6 ಜನ ಇದ್ರೆ 6 ಜನಕ್ಕೆ ಮೀಸಲಾತಿ, 6 ಜನಕ್ಕೆ ಮೀಸಲಾತಿ ಕೊಡ್ಲಿ, 6 ಜನಕ್ಕೆ ಅನುದಾನ ಕೊಡ್ಲಿ, 6 ಜನಕ್ಕೆ ತೆರಿಗೆ ಪಾಲ್ ಕೊಡ್ಲಿ. ಜನಸಂಖ್ಯೆಗೆ ಅನುಗುಣವಾಗಿ ತೆರಿಗೆ ಪಾಲಿನ ಹಂಚಿಕೆ ಆಗ್ಲಿ. ಹಾಗಿದ್ರೆ ಅದು ಸಾಧ್ಯ ಆಗತ್ತಾ? ಎಷ್ಟರ ಮಟ್ಟಿಗೆ RSS ಮತ್ತು BJP ಆ ಮೆದುಳನ್ನ ಹಾಳು ಮಾಡಿಬಿಟ್ಟಿದೆ ಅಂದ್ರೆ, ಕಾಗೆ ಬೆಳ್ಳಗಿದೆ. ಹೌದು, RSS ಹೇಳಿದೆ ಬೆಳ್ಳಗೆ ಇದೆ, ನಮ್ಮ ಮೋದಿ ಅವರು ಹೇಳಿದ್ದಾರೆ ಬೆಳ್ಳಗೆ ಇದೆ. ನೋಡಿ, ಆಲೂಗೆಡ್ಡೆಯಿಂದ ಚಿನ್ನ ಮಾಡಬಹುದು ಅನ್ನುವಂತಹ ಮಾತನ್ನ ಹೇಳಿದ್ ಯಾರು ಗೊತ್ತಾ? ರಾಹುಲ್ ಗಾಂಧಿ ಅಲ್ಲ. ಈ ಮಾನಗೆಟ್ಟ, ನೀತಿಗೆಟ್ಟ, ನಡತೆಗೆಟ್ಟ, ಸರ್ವಸ್ವವನ್ನು ಮಾರಿಕೊಂಡಿರುವಂತಹ ಮಾಧ್ಯಮಗಳು ಯಾವ ರೀತಿ ಪ್ರಪಗಂಡ ಮಾಡುದು ಅಂದ್ರೆ, ಮೋದಿ ಅವರು ಹೇಳಿದ ಹೇಳಿಕೆಯನ್ನ ತೆಗೆದು ರಾಹುಲ್ ಗಾಂಧಿ ಹೇಳಿದ್ದು ಅಂತ ಪಪ್ಪು ಅಂತ ಬಿಂಬಿಸಿ ಬಿಟ್ಟಿವೆ. ಈಗಲೂ ನಿಮ್ಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಾಸ್ತವ ಹೇಳುವಂತಹ ಒಂದು ವಿಡಿಯೋ ಇದೆ, ನೋಡಿ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಈ ದೇಶದ ಸ್ಥಿತಿ ಎಲ್ಲಿಗೆ ಬಂದು ನಿಲ್ತಿದೆ ಅಂದ್ರೆ, ನಾಳೆ ನಾಡಿದ್ದಿನ ದಿನಗಳಲ್ಲಿ 2+2 6 ಅಂತ ಮೋದಿ ಅವರು ಹೇಳಿದ್ದಾರೆ ಅಂದ್ರೆ ಅದೇ ಸತ್ಯ, ಅದೇ ಸತ್ಯ ಅನ್ನುವಂತಹ ಸ್ಥಿತಿಗೆ ಬಂದು ನಿಂತಿದೆ. ಮೂರ್ಖರು, ಮುಟ್ಟಾಳರು, ಶತಮೂರ್ಖರು ಯಾವ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದ್ರೆ, ಮೋದಿ ಅವರು ಕೆಂಪು ಅನ್ನೋದನ್ನ ಬಿಳಿ ಅಂದ್ರೆ ಅವರು ಬಿಳಿ ಅಂತಲೇ ಹೇಳ್ತಾರೆ, RSS ಕಪ್ಪು ಅನ್ನೋದನ್ನ ಬಿಳಿ ಅಂದ್ರೆ ಅದು ಬಿಳಿ ಅಂತಲೇ ಹೇಳ್ತಾರೆ. ಸ್ವಲ್ಪ ವಿವೇಚನೆ ಇಟ್ಕೊಂಡು ಸತ್ಯ ಏನು, ಸುಳ್ಳೇನು, ಯಾವುದು ಸರಿ, ಯಾವುದು ತಪ್ಪು, ಕಾಂಗ್ರೆಸ್ ಮಾಡಿದ್ದೆಲ್ಲ ಸರಿ ಅಲ್ಲ, BJP ಮಾಡಿದ್ದೆಲ್ಲ ಸರಿನಾ? ಅದು ಅಲ್ಲ, ಮತ್ತಿನ್ನೇನು? ಅದಕ್ಕೆ ಒಂದು ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಅನ್ನೋದು ನಮಗೆ ಕೊಟ್ಟಿರ್ತಾರೆ. ಅದಕ್ಕೆ ಒಂದು ಮತ ಅನ್ನುವಂತಹ ಬಹುದೊಡ್ಡ ಬ್ರಹ್ಮಾಸ್ತ್ರವನ್ನು ಬಾಬಾ ಸಾಹೇಬರು ಕೊಟ್ಟಿದ್ದಾರೆ. ಎಲ್ಲವನ್ನು ಮುಂದಿಟ್ಕೊಂಡು ಯೋಚನೆ ಮಾಡ್ಬೇಕು, ಯಾರು ಸರಿ, ಯಾರು ತಪ್ಪು, ಯಾರಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ, ಯಾರು ನಮಗೆ ಮೋಸ ಮಾಡ್ತಿದ್ದಾರೆ, ಯಾರ ಪರವಾಗಿರ್ಬೇಕು, ಯಾರ ವಿರುದ್ಧ ಇರಬೇಕು, ಎಂತವನು ಎಂತ ಜಾಗಕ್ಕೆ ಹೋದಾಗ ಪ್ರಶ್ನೆ ಮಾಡಬೇಕು, ಎಲ್ಲವೂ ಕೂಡ ಆಗಬೇಕು. ಇದು ಸಾಧ್ಯವಾಗದಿದ್ರೆ ಎಲ್ಲಿಂದ ಈ ದೇಶ ವಿಶ್ವಗುರು ಆಗತ್ತೆ? ಸಾಧ್ಯವೇ ಇಲ್ಲ. ನಾನು ಹಿಂದೂ ನಾನೇ ಶ್ರೇಷ್ಠ, ನಾನು ಮುಸ್ಲಿಂ ನಾನೇ ಶ್ರೇಷ್ಠ, ನಾನು ಕ್ರೈಸ್ತ ನಾನೇ ಶ್ರೇಷ್ಠ. ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಭಾರತೀಯ ಕೂಡ ಶ್ರೇಷ್ಠ ಅಂತ ಅನ್ಕೊಂಡಾಗ ಮಾತ್ರ ಈ ದೇಶ ವಿಶ್ವಗುರು ಆಗತ್ತೆ. ಕಿತ್ತೋದ ಜಾತಿಗಳ ಹೆಸರಲ್ಲಿ, ಕಿತ್ತೋದ ವಿಚಾರಗಳ ಹೆಸರಲ್ಲಿ ನಾವು ಬೇರೆ, ನಾವು ಬೇರೆ, ನಾವು ಬೇರೆ ಅಂತ ಕಿತ್ತಾಡ್ತಿದ್ರೆ ದೇಶ ವಿಶ್ವಗುರು ಆಗೋದಿಲ್ಲ. ಬದಲಾಗಿ ಯಾವನು ನಮ್ಮನ್ನ ಡಿವೈಡ್ ಮಾಡಿ ಆ ಮಧ್ಯದ ಬಂಗಾರವನ್ನ ಕಿತ್ಕೋಬೇಕು ಅಥವಾ ಮಧ್ಯದ ಪೌಷ್ಟಿಕ ಆಹಾರ ತಿನ್ಬೇಕು ಅನ್ಕೊಂಡು ಅವನ್ ತಿಂತಾನೆ. ವಿಂಗಡಣೆ ಆದಂತಹ, ಡಿವೈಡ್ ಆದಂತಹ ನಾವು ಹಾಳಾಗ್ತೀವಿ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಮಣಿಪುರಕ್ಕೆ ಹೋಗದಂತಹ ಮೋದಿ, ಗುಜರಾತ್ಗೆ ಅನ್ಯಾಯ ಮಾಡಿ ಇರಬಹುದಾದಂತಹ ಮೋದಿ, ಕೇರಳಕ್ಕೆ, ತಮಿಳುನಾಡಿಗೆ, ಆಂಧ್ರ ಪ್ರದೇಶಕ್ಕೆ, ತೆಲಂಗಾಣಕ್ಕೆ
ಇಡೀ ದಕ್ಷಿಣ ಭಾರತದ ಸಮಸ್ತ ರಾಜ್ಯಗಳಿಗೆ ಅನ್ಯಾಯ ಮಾಡಿ ಗುಜರಾತ್ಗೆ, ಬಿಹಾರ್ಗೆ, ಉತ್ತರ ಪ್ರದೇಶಕ್ಕೆ ಮಾತ್ರ ನ್ಯಾಯ ಮಾಡ್ತಿರುವಂತಹ ಮೋದಿ ಅಸಮರ್ಥರ? ಅವ್ರ ಕೈಲಿ ಆಳೋಕ್ಕಾಗ್ತಿಲ್ವಾ? ಕಮೆಂಟ್ ಮಾಡಿ.